ಶ್ರೀ ಪುರಂದರದಾಸರು. ನಾನು ಉಷಾ ಅಗರ್ಖೇಡ್. ಅಧ್ಯಾತ್ಮ ಬಂಧು ಭಗಿನಿಯರಿಗೆ ವಂದನೆಗಳು. ಹರಿವಾಯು ಗುರುಗಳನ್ನು ಸ್ಮರಿಸಿ ಹರಿದಾಸರಲ್ಲಿ ಅಗ್ರಗಣ್ಯರಾದ ದಾಸ ಪಿತಾಮಹರೆಂದು ಹೆಸರಾದ ಶ್ರೀ ಪುರಂದರದಾಸರ ಜೀವನ ಚರಿತ್ರೆ ಮತ್ತು ಅವರ ಸಾಧನೆಯನ್ನು ನನಗೆ ತಿಳಿದ ಮಟ್ಟಿಗೆ ಶ್ರುತಿಪಡಿಸುವೆನು. ಮೊದಲು ಕುಲಸ್ವಾಮಿ ಚೆನ್ನಕೇಶವನ ಸ್ಮರಣೆಯೊಂದಿಗೆ ಪ್ರಾರಂಭಿಸುವೆನು. ವೇದೇಶ ಮದ್ಗುರು ಕರಾರ್ಚಿತ ಪಾದಪದ್ಮ ಶ್ರೀ ಕೇಶವ ದ್ರೋನಿರ್ಮಿತ ದಿವ್ಯ ಮೂರ್ತೆ ಶ್ರೀ ಭೀಮರಥ್ಯ ಮಲತೀರ ಮಣೂರ ವಾಸಿನ್ ವಾಶಿಷ್ಠ ಕೃಷ್ಣ ಮಮದೇಹಿ ಕರಾವಲಂಬಂ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಃ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾತ್ ಭವೇತ್. ಮನೋಭೀಷ್ಟ ವರದಂ ಸರ್ವಾಭೀಷ್ಟ ಫಲಪ್ರದಂ ಪುರಂದರ ಗುರುಂ ಒಂದೇ ದಾಸಶ್ರೇಷ್ಠ ದಯಾನಿಧಿಂ. 4 ಭಾಗದಲ್ಲಿ ವಿವರಿಸುವೆನು. 1ನೇದು ಪೀಠಿಕೆ, 2ನೇದು ದಾಸರ ಪೂರ್ವಾಪರ, 3ನೇದು ದಾಸ ದೀಕ್ಷೆ, ದಾಸರ ಸಾಧನೆ ಇತ್ಯಾದಿ. ಪೀಠಿಕೆ. ಹರಿದಾಸ ಸಾಹಿತ್ಯವೆಂದರೆ ಸಾಹಿತ್ಯ, ಸಂಗೀತ, ಸಂಸ್ಕೃತಿಗಳ ತ್ರಿವೇಣಿ ಸಂಗಮವಿದ್ದಂತೆ. ಇದನ್ನು ರೂಪಿಸಿ ಜನಪ್ರಿಯ ಮಾಡುವಲ್ಲಿ ಶ್ರೀ ಪುರಂದರದಾಸರ ಕೊಡುಗೆಯು ಅತ್ಯಂತ ಮಹತ್ವಪೂರ್ಣವಾಗಿದೆ. ದಾಸರ ಹೆಸರನ್ನು ಕೇಳದವರೇ ಈ ನಾಡಿನಲ್ಲಿ ಇಲ್ಲವೆಂದು ಹೆಮ್ಮೆಯಿಂದ ಹೇಳಬಹುದಾಗಿದೆ. ದಾಸರು ಕರ್ನಾಟಕ ಸಂಗೀತವನ್ನು ಸ್ಥಾಪಿಸಿದವರು ಮತ್ತು ಕರ್ನಾಟಕ ಸಂಗೀತದ ಪಿತಾಮಹರು ಆಗಿದ್ದಾರೆ. ಜನಸಾಮಾನ್ಯರಿಗೆ ತಮ್ಮ ಪದಗಳ ಮೂಲಕ ಜ್ಞಾನ ಭಕ್ತಿಗಳ ಗಂಗಾ ವಾಹಿನಿಯನ್ನು ಹರಿಸಿದ್ದಾರೆ. ಅವರು ಆಡಿದ ಮಾತೇ ಹಾಡಾಯಿತು. ಅವರ ಯೋಚನೆಗಳೇ ಸುಳಾದಿಗಳಾದವು, ನುಡಿ ಮುತ್ತುಗಳೇ ಉಗಾಭೋಗಗಳಾದವು, ಪದ ಪದ್ಯಗಳ ಧಾರೆಯೇ ಸಂಗೀತದ ಜಲಧಾರೆಯಾಯಿತು. ನೀತಿಯೆಲ್ಲವನ್ನರಿತು ನಿಗಮವೇದ್ಯನ ನಿತ್ಯ ವಾತಸುತನಲ್ಲಿಹನ ವರ್ಣಿಸುತ್ತಲಿ ಗೀತ ನರ್ತನದಿಂದ ಕೃಷ್ಣನ ಪೂಜಿಸುವ ಪೂತಾತ್ಮ ಪುರಂದರದಾಸರಿವರಯ್ಯ ಎಂದು ಆಗಿನ ಕಾಲದ ವಿಜಯನಗರದ ರಾಜಗುರುಗಳಾದ ವ್ಯಾಸರಾಜರಿಂದ ಮುಕ್ತ ಪ್ರಶಂಸೆಗೆ ಪಾತ್ರರಾದವರು. ಇವರ ವಾಗ್ಮಯಗಳನ್ನು ಪುರಂದರೋಪನಿಷತ್ತು ಎಂದು ವ್ಯಾಸರಾಜರು ಕರೆದು ಗೌರವಿಸಿದ್ದಾರೆ. ಪುರಂದರದಾಸರು ತ್ಯಾಗ ವೈರಾಗ್ಯಗಳಲ್ಲಿ ಎಲ್ಲ ಆಸ್ತಿ ಆಕಾಂಕ್ಷೆಗಳ ಮೇಲೆ ಕೃಷ್ಣಾರ್ಪಣ ಎಂದು ಹೇಳಿದವರು. ಕಾಲಿಗೆ ಗೆಜ್ಜೆ ಕಟ್ಟಿ ತಂಬೂರಿ ಜೋಳಿಗೆ ಹಿಡಿದು ಮಧುಕರ ವೃತ್ತಿಗೆ ಬಂದು ತಂಬೂರಿ ಮೀಟಿ ಭವಾಬ್ದಿ ದಾಟದವರು. ಭಕ್ತಿ ಸೂತ್ರಗಳ ಪದಗಳನ್ನು ಬರೆದು ನಾರದರ ಅವತಾರವೆನಿಸಿದವರು. 6 ತಿಂಗಳ ಕಾಲ ಶ್ರೀಹರಿಯನ್ನು ತನ್ನ ಮನೆ ಬಾಗಿಲಿಗೆ ಅಲಿಸಿದ ಖ್ಯಾತಿ ಬರದು. ಇಂಥ ಪರೋಕ್ಷ ಜ್ಞಾನಿಗಳಾದ ಭಾಗವತರ ಬಗ್ಗೆ ಹೇಳುವುದು ದುಸ್ಸಾಹಸವೇ ಎನಿಸುವುದು. ಅಲ್ಪಮತಿಗೆ ತಿಳಿದಷ್ಟು ಹೇಳಲು ಪ್ರಯತ್ನಿಸುವೆನು. ಶ್ರೀ ಪುರಂದರದಾಸರು. ನಾನು ಉಷಾ ಅಗರ್ಖೇಡ್. ಅಧ್ಯಾತ್ಮ ಬಂಧು ಭಗಿನಿಯರಿಗೆ ವಂದನೆಗಳು. ಹರಿವಾಯು ಗುರುಗಳನ್ನು ಸ್ಮರಿಸಿ ಹರಿದಾಸರಲ್ಲಿ ಅಗ್ರಗಣ್ಯರಾದ ದಾಸ ಪಿತಾಮಹರೆಂದು ಹೆಸರಾದ ಶ್ರೀ ಪುರಂದರದಾಸರ ಜೀವನ ಚರಿತ್ರೆ ಮತ್ತು ಅವರ ಸಾಧನೆಯನ್ನು ನನಗೆ ತಿಳಿದ ಮಟ್ಟಿಗೆ ಶ್ರುತಿಪಡಿಸುವೆನು. ಮೊದಲು ಕುಲಸ್ವಾಮಿ ಚೆನ್ನಕೇಶವನ ಸ್ಮರಣೆಯೊಂದಿಗೆ ಪ್ರಾರಂಭಿಸುವೆನು. ವೇದೇಶ ಮದ್ಗುರು ಕರಾರ್ಚಿತ ಪಾದಪದ್ಮ ಶ್ರೀ ಕೇಶವ ದ್ರೋನಿರ್ಮಿತ ದಿವ್ಯ ಮೂರ್ತೆ ಶ್ರೀ ಭೀಮರಥ್ಯ ಮಲತೀರ ಮಣೂರ ವಾಸಿನ್ ವಾಶಿಷ್ಠ ಕೃಷ್ಣ ಮಮದೇಹಿ ಕರಾವಲಂಬಂ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಃ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾತ್ ಭವೇತ್. ಮನೋಭೀಷ್ಟ ವರದಂ ಸರ್ವಾಭೀಷ್ಟ ಫಲಪ್ರದಂ ಪುರಂದರ ಗುರುಂ ಒಂದೇ ದಾಸಶ್ರೇಷ್ಠ ದಯಾನಿಧಿಂ. 4 ಭಾಗದಲ್ಲಿ ವಿವರಿಸುವೆನು. 1ನೇದು ಪೀಠಿಕೆ, 2ನೇದು ದಾಸರ ಪೂರ್ವಾಪರ, 3ನೇದು ದಾಸ ದೀಕ್ಷೆ, ದಾಸರ ಸಾಧನೆ ಇತ್ಯಾದಿ. ಪೀಠಿಕೆ. ಹರಿದಾಸ ಸಾಹಿತ್ಯವೆಂದರೆ ಸಾಹಿತ್ಯ, ಸಂಗೀತ, ಸಂಸ್ಕೃತಿಗಳ ತ್ರಿವೇಣಿ ಸಂಗಮವಿದ್ದಂತೆ. ಇದನ್ನು ರೂಪಿಸಿ ಜನಪ್ರಿಯ ಮಾಡುವಲ್ಲಿ ಶ್ರೀ ಪುರಂದರದಾಸರ ಕೊಡುಗೆಯು ಅತ್ಯಂತ ಮಹತ್ವಪೂರ್ಣವಾಗಿದೆ. ದಾಸರ ಹೆಸರನ್ನು ಕೇಳದವರೇ ಈ ನಾಡಿನಲ್ಲಿ ಇಲ್ಲವೆಂದು ಹೆಮ್ಮೆಯಿಂದ ಹೇಳಬಹುದಾಗಿದೆ. ದಾಸರು ಕರ್ನಾಟಕ ಸಂಗೀತವನ್ನು ಸ್ಥಾಪಿಸಿದವರು ಮತ್ತು ಕರ್ನಾಟಕ ಸಂಗೀತದ ಪಿತಾಮಹರು ಆಗಿದ್ದಾರೆ. ಜನಸಾಮಾನ್ಯರಿಗೆ ತಮ್ಮ ಪದಗಳ ಮೂಲಕ ಜ್ಞಾನ ಭಕ್ತಿಗಳ ಗಂಗಾ ವಾಹಿನಿಯನ್ನು ಹರಿಸಿದ್ದಾರೆ. ಅವರು ಆಡಿದ ಮಾತೇ ಹಾಡಾಯಿತು. ಅವರ ಯೋಚನೆಗಳೇ ಸುಳಾದಿಗಳಾದವು, ನುಡಿ ಮುತ್ತುಗಳೇ ಉಗಾಭೋಗಗಳಾದವು, ಪದ ಪದ್ಯಗಳ ಧಾರೆಯೇ ಸಂಗೀತದ ಜಲಧಾರೆಯಾಯಿತು. ನೀತಿಯೆಲ್ಲವನ್ನರಿತು ನಿಗಮವೇದ್ಯನ ನಿತ್ಯ ವಾತಸುತನಲ್ಲಿಹನ ವರ್ಣಿಸುತ್ತಲಿ ಗೀತ ನರ್ತನದಿಂದ ಕೃಷ್ಣನ ಪೂಜಿಸುವ ಪೂತಾತ್ಮ ಪುರಂದರದಾಸರಿವರಯ್ಯ ಎಂದು ಆಗಿನ ಕಾಲದ ವಿಜಯನಗರದ ರಾಜಗುರುಗಳಾದ ವ್ಯಾಸರಾಜರಿಂದ ಮುಕ್ತ ಪ್ರಶಂಸೆಗೆ ಪಾತ್ರರಾದವರು.
ಇವರ ವಾಗ್ಮಯಗಳನ್ನು ಪುರಂದರೋಪನಿಷತ್ತು ಎಂದು ವ್ಯಾಸರಾಜರು ಕರೆದು ಗೌರವಿಸಿದ್ದಾರೆ. ಪುರಂದರದಾಸರು ತ್ಯಾಗ ವೈರಾಗ್ಯಗಳಲ್ಲಿ ಎಲ್ಲ ಆಸ್ತಿ ಆಕಾಂಕ್ಷೆಗಳ ಮೇಲೆ ಕೃಷ್ಣಾರ್ಪಣ ಎಂದು ಹೇಳಿದವರು. ಕಾಲಿಗೆ ಗೆಜ್ಜೆ ಕಟ್ಟಿ ತಂಬೂರಿ ಜೋಳಿಗೆ ಹಿಡಿದು ಮಧುಕರ ವೃತ್ತಿಗೆ ಬಂದು ತಂಬೂರಿ ಮೀಟಿ ಭವಾಬ್ದಿ ದಾಟದವರು. ಭಕ್ತಿ ಸೂತ್ರಗಳ ಪದಗಳನ್ನು ಬರೆದು ನಾರದರ ಅವತಾರವೆನಿಸಿದವರು. 6 ತಿಂಗಳ ಕಾಲ ಶ್ರೀಹರಿಯನ್ನು ತನ್ನ ಮನೆ ಬಾಗಿಲಿಗೆ ಅಲಿಸಿದ ಖ್ಯಾತಿ ಇವರದು. ಇಂಥ ಪರೋಕ್ಷ ಜ್ಞಾನಿಗಳಾದ ಭಾಗವತರ ಬಗ್ಗೆ ಹೇಳುವುದು ದುಸ್ಸಾಹಸವೇ ಎನಿಸುವುದು. ಅಲ್ಪಮತಿಗೆ ತಿಳಿದಷ್ಟು ಹೇಳಲು ಪ್ರಯತ್ನಿಸುವೆನು. ಶ್ರೀ ಪುರಂದರದಾಸರು. ನಾನು ಉಷಾ ಅಗರ್ಖೇಡ್. ಅಧ್ಯಾತ್ಮ ಬಂಧು ಭಗಿನಿಯರಿಗೆ ವಂದನೆಗಳು. ಹರಿವಾಯು ಗುರುಗಳನ್ನು ಸ್ಮರಿಸಿ ಹರಿದಾಸರಲ್ಲಿ ಅಗ್ರಗಣ್ಯರಾದ ದಾಸ ಪಿತಾಮಹರೆಂದು ಹೆಸರಾದ ಶ್ರೀ ಪುರಂದರದಾಸರ ಜೀವನ ಚರಿತ್ರೆ ಮತ್ತು ಅವರ ಸಾಧನೆಯನ್ನು ನನಗೆ ತಿಳಿದ ಮಟ್ಟಿಗೆ ಶ್ರುತಿಪಡಿಸುವೆನು. ಮೊದಲು ಕುಲಸ್ವಾಮಿ ಚನ್ನಕೇಶವನ ಸ್ಮರಣೆಯೊಂದಿಗೆ ಪ್ರಾರಂಭಿಸುವೆನು. ವೇದೇಶ ಮದ್ಗುರು ಕರಾರ್ಚಿತ ಪಾದಪದ್ಮ ಶ್ರೀ ಕೇಶವ ದ್ರೋನಿರ್ಮಿತ ದಿವ್ಯ ಮೂರ್ತೆ ಶ್ರೀ ಭೀಮರಥ್ಯ ಮಲತೀರ ಮಣೂರ ವಾಸಿನ್ ವಾಶಿಷ್ಠ ಕೃಷ್ಣ ಮಮದೇಹಿ ಕರಾವಲಂಬಂ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಃ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾತ್ ಭವೇತ್. ಮನೋಭೀಷ್ಟವರದಂ ಸರ್ವಾಭೀಷ್ಟ ಫಲಪ್ರದಂ ಪುರಂದರ ಗುರುಂ ಒಂದೇ ದಾಸಶ್ರೇಷ್ಠ ದಯಾನಿಧಿಂ. 4 ಭಾಗದಲ್ಲಿ ವಿವರಿಸುವೆನು. 1ನೇದು ಪೀಠಿಕೆ, 2ನೇದು ದಾಸರ ಪೂರ್ವಾಪರ, 3ನೇದು ದಾಸ ದೀಕ್ಷೆ, ದಾಸರ ಸಾಧನೆ ಇತ್ಯಾದಿ. ಪೀಠಿಕೆ. ಹರಿದಾಸ ಸಾಹಿತ್ಯವೆಂದರೆ ಸಾಹಿತ್ಯ, ಸಂಗೀತ, ಸಂಸ್ಕೃತಿಗಳ ತ್ರಿವೇಣಿ ಸಂಗಮವಿದ್ದಂತೆ. ಇದನ್ನು ರೂಪಿಸಿ ಜನಪ್ರಿಯ ಮಾಡುವಲ್ಲಿ ಶ್ರೀ ಪುರಂದರದಾಸರ ಕೊಡುಗೆಯು ಅತ್ಯಂತ ಮಹತ್ವಪೂರ್ಣವಾಗಿದೆ. ದಾಸರ ಹೆಸರನ್ನು ಕೇಳದವರೇ ಈ ನಾಡಿನಲ್ಲಿ ಇಲ್ಲವೆಂದು ಹೆಮ್ಮೆಯಿಂದ ಹೇಳಬಹುದಾಗಿದೆ. ದಾಸರು ಕರ್ನಾಟಕ ಸಂಗೀತವನ್ನು ಸ್ಥಾಪಿಸಿದವರು ಮತ್ತು ಕರ್ನಾಟಕ ಸಂಗೀತದ ಪಿತಾಮಹರು ಆಗಿದ್ದಾರೆ. ಜನಸಾಮಾನ್ಯರಿಗೆ ತಮ್ಮ ಪದಗಳ ಮೂಲಕ ಜ್ಞಾನ ಭಕ್ತಿಗಳ ಗಂಗಾ ವಾಹಿನಿಯನ್ನು ಹರಿಸಿದ್ದಾರೆ. ಅವರು ಆಡಿದ ಮಾತೇ ಎಲ್ಲ ಹಾಡಾಯಿತು. ಅವರ ಯೋಚನೆಗಳೇ ಸುಳಾದಿಗಳಾದವು. ನುಡಿ ಮುತ್ತುಗಳೇ ಉಗಾಭೋಗಗಳಾದವು. ಪದ್ಯಗಳ ಧಾರೆಯೇ ಸಂಗೀತದ ಜಲಧಾರೆಯಾಯಿತು. ನೀತಿಯೆಲ್ಲವನ್ನರಿತು ನಿಗಮವೇದ್ಯನ ನಿತ್ಯ ವಾತಸುತನಲ್ಲಿಹನ ವರ್ಣಿಸುತ್ತಲಿ ಗೀತ ನರ್ತನದಿಂದ ಕೃಷ್ಣನ ಪೂಜಿಸುವ ಪೂತಾತ್ಮ ಪುರಂದರದಾಸರಿವರಯ್ಯ ಎಂದು ಆಗಿನ ಕಾಲದ ವಿಜಯನಗರದ ರಾಜಗುರುಗಳಾದ ವ್ಯಾಸರಾಜರಿಂದ ಮುಕ್ತ ಪ್ರಶಂಸೆಗೆ ಪಾತ್ರರಾದವರು. ಇವರ ವಾಗ್ಮಯಗಳನ್ನು ಪುರಂದರೋಪನಿಷತ್ತು ಎಂದು ವ್ಯಾಸರಾಜರು ಕರೆದು ಗೌರವಿಸಿದ್ದಾರೆ. ಪುರಂದರದಾಸರು ತ್ಯಾಗ ವೈರಾಗ್ಯಗಳಲ್ಲಿ ಎಲ್ಲ ಆಸ್ತಿ ಆಕಾಂಕ್ಷೆಗಳ ಮೇಲೆ ಕೃಷ್ಣಾರ್ಪಣ ಎಂದು ಹೇಳಿದವರು. ಕಾಲಿಗೆ ಗೆಜ್ಜೆ ಕಟ್ಟಿ ತಂಬೂರಿ ಜೋಳಿಗೆ ಹಿಡಿದು ಮಧುಕರ ವೃತ್ತಿಗೆ ಬಂದು ತಂಬೂರಿ ಮೀಟಿ ಭವಾಬ್ದಿ ದಾಟದವರು. ಭಕ್ತಿ ಸೂತ್ರಗಳ ಪದಗಳನ್ನು ಬರೆದು ನಾರದರ ಅವತಾರವೆನಿಸಿದವರು. 6